ಪ್ರಾಡಕ್ಟ್ ನೀವು ಯಾವುದೇ ಆ್ಯಪ್ನ ಯೂಸ್ ಮಾಡಬೇಕಾದ್ರೂ ಇದು ನಾನೇ ಒಂದಿನೂ ಇಂಟ್ರೆಸ್ಟ್ ತೋರಿಸಿಲ್ಲ. ಲಕ್ಷ ಪ್ಲೆಡ್ಜ್ ಮಾಡ್ತಿದ್ದಾರೆ ಈ ಒಂದು ಹೇರ್ ಆಯಿಲ್ನ ಅಡ್ವರ್ಟೈಸ್ಮೆಂಟ್ ಕೊಡೋದಕ್ಕೆ. ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮೇಘ್ನಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ಸ್ ಹಾಗೂ ನಾನ್ ಸಬ್ಸ್ಕ್ರೈಬರ್ಸ್ಗೆ ನನ್ನ ಕಡೆಯಿಂದ ಹಾಯ್. ಆ್ಯಂಡ್ ಯಾರ್ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಆ್ಯಂಡ್ ಅವರೆಲ್ಲರಿಗೂ ಥ್ಯಾಂಕ್ಸ್. ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇನ್ನೂ ವೀಡಿಯೋಸ್ ಮಾಡೋದಕ್ಕೆ ನನಗೆ ಮೋಟಿವೇಟ್ ಮಾಡುತ್ತೆ. ಆ್ಯಂಡ್ ಇವತ್ತು ನಾನು ತುಂಬ ದಿನಗಳ ನಂತರ ವ್ಲಾಗ್ ಮಾಡ್ತಾ ಇದ್ದೀನಿ. ಏನು ಉದ್ದೇಶ ಆ್ಯಂಡ್ ಏನು ಕಾರಣ ಅಂದರೆ ಯಾಕೆ ಇಷ್ಟು ದಿನ ಮಾಡ್ತಿರ್ಲಿಲ್ಲ ಅಂತಲೂ ಹೇಳ್ತೀನಿ ಗೈಸ್. ಸೊ ಇವತ್ತು ನಾನು ಬಂದಿರೋದು ಕಾರಣ ಮೇಯ್ನಾಗಿ ಫಸ್ಟ್ ಹೇಳಿಬಿಡ್ತೀನಿ. ಸೊ ನೀವೆಲ್ಲ ನೋಡ್ತಿರ್ಬೋದು ಈ ಒಂದು ಪ್ರಾಡಕ್ಟ್ ನೀವು ಯಾವುದೇ ಆ್ಯಪ್ನ ಯೂಸ್ ಮಾಡಬೇಕಾದ್ರೂ ಇದು ಅಡ್ವರ್ಟೈಸ್ಮೆಂಟಲ್ಲಿ ಬರ್ತಾ ಇರುತ್ತೆ. ಸೊ ಆದಿವಾಸಿ ಏರ್ ಆಯಿಲು, ಇದ್ರ ಬಗ್ಗೆ ನಿಮ್ಗಳಿಗೆ ತುಂಬ ಜನಕ್ಕೆ ಡೌಟ್ ಇರುತ್ತೆ ಆ್ಯಂಡ್ ಇದು ವರ್ಕ್ ಆಗುತ್ತಾ ಏನು ಹಾಗೆ ಹೀಗೆ ಅಂತ. ನಾನು ಹುಣಸೂರಲ್ಲಿ ಇಟ್ಕೊಂಡು ನಾನೇ ಒಂದಿನೂ ಇಂಟ್ರೆಸ್ಟ್ ತೋರಿಸಿಲ್ಲ ಗೈಸ್. ಆ್ಯಕ್ಚುಲಿ ಇದು ಹೇಗೆ ತಗೊಂಡೆ ಅಂತ ಹೇಳ್ತೀನಿ. ಫಸ್ಟು ಏನಂದರೆ ನಾನು 2 months ಇಂದ ವೀಡಿಯೋ ಮಾಡ್ತಿಲ್ಲಲ್ಲ. ಸೊ ಆವಾಗಿಂದ ನಾನು 2 months ಆಯಿತು ಜಾಯ್ನ್ ಆಗಿ. ನನಗೆ ಕೆಲಸ ಸಿಕ್ಕಿದೆ, ಹುಣಸೂರಲ್ಲೇ ಕೆಲಸ ಸಿಕ್ತು. ನಾನು ಮನೇಲಿದ್ನಲ್ಲ, ಹೋಗೋಣ ಸುಮ್ಮನೆ ಮನೇಲಿ ಕುತ್ಕೊಂಡು ಏನು ವೇಸ್ಟ್ ಮಾಡೋದು ಟೈಮು, ಅಟ್ಲೀಸ್ಟ್ ನನ್ನ ಖರ್ಚುಗಳಿಗಾದ್ರೂ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡು ಹುಣಸೂರಲ್ಲೇ ಜಾಯ್ನ್ ಆಗಿದ್ದೀನಿ. ಮಣಪುರಮಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಇನ್ನೂ 2 months ಕಂಪ್ಲೀಟ್ ಆಗಿಲ್ಲ, ಅಂದರೆ ಇನ್ನೂ ಒಂದು 10 days ಇದೆ ಕಂಪ್ಲೀಟ್ ಆಗೋದಕ್ಕೆ. ಸೊ 2 months ಇಂದ ಅಲ್ಲಿ ವರ್ಕ್ ಮಾಡ್ತಿದ್ದೆ. ನನಗೆ ಟೈಮೇ ಸಿಗ್ತಿರ್ಲಿಲ್ಲ ಗೈಸ್ ವ್ಲಾಗ್ ಮಾಡೋಕ್ಕೆ. ಆ್ಯಂಡ್ ಸಂಡೇಸ್ ಬರುತ್ತೆ, ಸಂಡೇಸ್ ಒಂದೇ ದಿನ ನಮಗೆ ರಜಾ. ಆ್ಯಂಡ್ ಆವಾಗ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡ್ರೆ ನನಗೆ ತುಂಬ ಸ್ಟ್ರೆಸ್ ಅನಿಸುತ್ತೆ, ಅಂದರೆ ಮಲ್ಕೋಬೇಕು ಅನಿಸುತ್ತೆ, ಹಾಗೆ ಲೇಸಿನೆಸ್ ಇರುತ್ತೆ. ಸೊ ಹಾಗಾಗಿ ನಾನು ವ್ಲಾಗ್ ಅಥವಾ ಏನೂ ಮಾಡೋಕ್ಕಾಗ್ತಿಲ್ಲ. ಬಟ್ ನನ್ನ ವೀಡಿಯೋಸು ಶಾರ್ಟ್ಸ್ ಅಪ್ಲೋಡ್ ಮಾಡ್ತಿದ್ದೆ. ಯಾರಾದರೂ ನೋಡಿಲ್ಲ ಅಂದರೆ ಪ್ಲೀಸ್ ಬೇಗ ಹೋಗಿ ನೋಡಿ. ಆ್ಯಂಡ್ ಇದನ್ನು ಹೇಗೆ ತೊಗೊಂಡೆ ಅಂದರೆ ಅಲ್ಲಿಗೆ ನಮ್ಮ ಮಣಪುರಮಲ್ಲಿ ಅಂದರೆ ಕಸ್ಟಮರ್ಸ್ ಬರ್ತಿರ್ತಾರೆ ಆ್ಯಂಡ್ ಅವರು ತುಂಬ ಜನ ಪ್ಲೆಡ್ಜ್ ಮಾಡೋದಕ್ಕೆ ಬರ್ತಾರೆ ಗಾಯ್ಸ್. ಅಂದರೆ ಲಕ್ಷ ಪ್ಲೆಡ್ಜ್ ಮಾಡ್ತಿದ್ದಾರೆ ಈ ಒಂದು ಹೇರ್ ಆಯಿಲ್ನ ಅಡ್ವರ್ಟೈಸ್ಮೆಂಟ್ ಕೊಡೋದಕ್ಕೆ. ಆ್ಯಂಡ್ ನಂಗೆ ಗೊತ್ತಿಲ್ಲ ಯಾಕೆ ಅಷ್ಟೊಂದು ಖರ್ಚು ಮಾಡ್ತಿದ್ದಾರೆ ಅಂತ. ಆ್ಯಂಡ್ ತುಂಬ ಜನ ಅಡ್ವರ್ಟೈಸ್ಮೆಂಟ್ ಕೊಡ್ತಿದ್ದಾರೆ, ಅಂದರೆ ಲೈಕ್ ಯಾರು ಸೆಲೆಬ್ರಿಟೀಸು, ಆಮೇಲೆ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸು ಎಲ್ಲರೂ. ನಾನು ಇದನ್ನು ಇನ್ಫ್ಲುಯೆನ್ಸು ಮಾಡೋಕ್ಕೆ ಬಂದಿಲ್ಲ, ಇದನ್ನು ಅಡ್ವರ್ಟೈಸು ಮಾಡೋಕ್ಕೆ ಬಂದಿಲ್ಲ. ನಾನು ಏನು ಹೇಳ್ತಿದ್ದೀನಿ ಅಂದರೆ ಲೈಕ್ ನಾನು 2 weeks 3 weeks ಆಯಿತು ಇದನ್ನು ತೊಗೊಂಡು. ಬಟ್ ಯೂಸ್ ಮಾಡಿರೋದು ಒಂದೇ ವೀಕ್. 1 weekಲ್ಲಿ 3 times ಯೂಸ್ ಮಾಡಬೇಕು. ಸೊ 3 times ಯೂಸ್ ಮಾಡಿದ್ದೀನಿ ಅಷ್ಟೇ. ಆ್ಯಂಡ್ ಲಾಸ್ಟ್ ವೀಕ್ ನನಗೆ ಯೂಸ್ ಮಾಡೋಕ್ಕಾಗಿಲ್ಲ. ಸೊ ಇವತ್ತು ಅಪ್ಲೈ ಮಾಡ್ತೀನಿ, ನಾಳೆ ಬೆಳಗ್ಗೆ ಸ್ನಾನ ಮಾಡ್ತೀನಿ. ಸೊ ಇದ್ರ ಜೊತೆ ಒಂದು ಚಿಕ್ಕದು ಬೇರ್ಗಳದ್ದು ಪುಡಿ ಕೊಟ್ಟಿರ್ತಾರೆ ಗೈಸ್. ಅದನ್ನು ಫಸ್ಟು ಈ ಆಯಿಲು ಮತ್ತು ಆ ಪುಡಿನ ಎಣ್ಣೆಯಲ್ಲಿ ಚೆನ್ನಾಗಿ ಬಾಯ್ಲ್ ಮಾಡಿ ಆಮೇಲೆ ಈ ಬಾಟಲ್ಗೆ ಸ್ವಲ್ಪ ಆರಿದ್ಮೇಲೆ ಈ ಬಾಟಲ್ಗೆ ಹಾಕಬೇಕು. ಅದಾದಮೇಲೆ ಎಣ್ಣೆ ರೆಡಿ ಆಗುತ್ತೆ ಅಂತ ಹೇಳ್ತಾರೆ. ಸೊ ಈ ಎಣ್ಣೆ ರೆಡಿ ಆಗಿದೆ, ನಾನು ಆಲ್ರೆಡಿ ಹಾಕಿದ್ದೀನಿ ಬೇರ್ಗಳನ್ನ. ಇಲ್ಲಿ ನೋಡಿ ಕಾಣಿಸ್ತಿದ್ಯಾ, ಇದಿಷ್ಟು ಇದೆಯಲ್ಲ ಇದು ಬೇರೆ. ಆಮೇಲೆ ಫಸ್ಟು ಶೇಕ್ ಮಾಡಿಬಿಟ್ಟು ಆಮೇಲೆ ಅಪ್ಲೈ ಮಾಡಬೇಕು. ಸೊ ನಾನು 1 weekಲ್ಲಿ ಯೂಸ್ ಮಾಡಿದ್ದು, ನನಗೆ ಇನ್ನೂ ಏನೂ ರಿಸಲ್ಟ್ ಕಾಣಿಸಿಲ್ಲ. ಆ್ಯಂಡ್ ತುಂಬ ಜನ ಕೇಳ್ತಿದ್ರು ಹೇಗೆ ಇದು ಯೂಸ್ ಆಗುತ್ತಾ, ವರ್ಕ್ ಆಗುತ್ತಾ, ಚೆನ್ನಾಗಿದೆಯಾ ಅಂತೆಲ್ಲ ಕ್ವಶನ್ಸ್ ಕೇಳ್ತಾಯಿದ್ರು. ಸೊ ಇದಕ್ಕೆ ನಾನು 600 ಪೇ ಮಾಡಿದ್ದೀನಿ ಗೈಸ್. ಎಷ್ಟಿದೆ ಗೊತ್ತಾ, ಅಂದರೆ 3 months ಯೂಸ್ ಮಾಡಬೇಕು ಅಂತ ಹೇಳಿದ್ದಾರೆ. ಮೇ ಬಿ ಇದು ನನಗೆ ಲೀಟರ್ ವೈಸ್ ಹೇಗೆ ಹೇಳೋದು ಅಂತ ಗೊತ್ತಿಲ್ಲ ಗೈಸ್. ಅರ್ಧನೋ ಅಥವಾ ಕಾಲು ಲೀಟರೋ ಅರ್ಧ ಲೀಟರೋ ಇದೆ. ಐ ಥಿಂಕ್ ಅರ್ಧ ಲೀಟರ್ ಅನಿಸುತ್ತೆ. ಸೊ ನಂಗೆ ಗೊತ್ತಿಲ್ಲ ಸರಿಯಾಗಿ ಲೀಟರ್ ಬಗ್ಗೆ, ಇಲ್ಲಿ ಬರ್ದಿಲ್ಲ ಕೂಡ ಎಷ್ಟು ಲೀಟರ್. ಓಕೆ, ಅಷ್ಟು ಇರುತ್ತೆ. ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಲ್ವಾ ಅವರಿಂದನೇ ತರಿಸ್ಕೊಂಡಿರೋದು. ಅವರು ನಮ್ಮ ಆಫೀಸಿಗೆ ಬರ್ತಾಯಿದ್ರು ಆ್ಯಂಡ್ ಅವ್ರ ಹತ್ರದಿಂದ ತರಿಸ್ಕೊಂಡಿದ್ದೀನಿ. ಆ್ಯಂಡ್ ಇದನ್ನು ಯೂಸ್ ಮಾಡಿದ್ದೀನಿ, 1 week ಅಷ್ಟೇ ಯೂಸ್ ಮಾಡಿದ್ದೀನಿ. ಆ್ಯಂಡ್ ಇನ್ನೂ 1 week ಯೂಸ್ ಮಾಡ್ತೀನಿ. ಸೊ ಇನ್ನೂ ರಿಸಲ್ಟ್ ಕಾಣಿಸಿಲ್ಲ ಗಾಯ್ಸ್. ತಗೊಳ್ಳೋರಿದ್ದರೆ ನಾನು ನಿಜ ಸಜೆಸ್ಟ್ ಮಾಡ್ತೀನಿ. ನಿಮಗೋಸ್ಕರನಾದರೂ ನನಗೆ ಎಣ್ಣೆನ ತಲೆಗೆ ಹಾಕ್ತೀನಿ ಕೂದಲಿಗೆ. ಸೊ ಅದೊಂದು ಹೇಳಬೇಕಾಗಿತ್ತು. ಸೊ ಅಷ್ಟೇ ಗಾಯ್ಸ್, ಸಾರಿ ನಾನು ವೀಡಿಯೋಸ್ಗಳು ಮಾಡೋಕ್ಕಾಗ್ತಿಲ್ಲ. ಆ್ಯಂಡ್ ಆದಷ್ಟು ಬೇಗ ವ್ಲಾಗ್ಸ್ ಮುಖಾಂತರ ಮತ್ತೆ ಬರ್ತೀನಿ.
ಆ್ಯಂಡ್ ಈ ವ್ಲಾಗ್ ಅಷ್ಟೇ ನಿಮ್ಗೆ ಹೇಳ್ಬೇಕಾಗಿತ್ತು. ಈಗ ಅಪ್ಲೈ ಮಾಡ್ತೀನಿ ಗೈಸ್ ಇದೇ ವಿಡಿಯೋದಲ್ಲಿ. 1650 ಹಾಕಿದ್ದಾರೆ ಗೈಸ್, ಅಷ್ಟೊಂದು ಕೊಟ್ಟು ತೊಗೋಬೇಡಿ ಪ್ಲೀಸ್. ಆಮೇಲೆ ಲಿಂಕ್ ಮುಖಾಂತರ ಹೋದ್ರೂ ನಿಮಗೆ ಕಾಸ್ಟೇ ಆಗುತ್ತೆ. ಆ್ಯಂಡ್ ನಿಮ್ಗೆ ಯಾರಿಗಾದ್ರೂ ಬೇಕಾದರೆ ನನಗೆ ಕೇಳಿ, ನಾನು ಇವರು ಮೇನ್ ಪ್ರೊಡ್ಯೂಸ್ ಮಾಡ್ತಾರಲ್ಲ ಇದು ಅವ್ರ ಹತ್ರನೇ ತರಿಸ್ಕೊಡ್ತೀನಿ. ಫಸ್ಟ್ ನಾನು ಯೂಸ್ ಮಾಡಿದ್ದೀನಿ, ನಿಮಗೆ ರಿವ್ಯೂ ಕೊಡ್ತೀನಿ. ಅದಾದಮೇಲೆ ಗೈಸ್ ನೀವು ತೊಗೊಳ್ಳಿ, ಯಾಕಂದರೆ ನಿಮಗೂ ಮೋಸ ಆಗಬಾರ್ದು ಅಲ್ವಾ. ತೊಗೊಂಡು 1000 ರೂಪಾಯಿ ಕೊಟ್ಟು ಯೂಸ್ ಆಗದೆ ಇದ್ದರೆ ನಮಗೂ ಬೇಜಾರಾಗುತ್ತೆ. ಸೊ ಇವಾಗ ನನ್ನ ಹೇರ್ ತೋರಿಸ್ತೀನಿ ಗೈಸ್. ನಂಗೆ ಕಾಣಿಸುತ್ತಾ ಇಲ್ಲ ಗೊತ್ತಿಲ್ಲ. ಸೊ ಹೀಗಿದೆ, ಡ್ರೈ ಆಗಿದೆ ಕೂದಲು ನೋಡಿ. ಸೊ ಹೀಗೆ ಇದೆ, ಡ್ರೈ ಆಗಿದೆ. ಸೊ ಇದಕ್ಕೆ ನಾನು ಇವಾಗ ಆಯಿಲ್ ಅಪ್ಲೈ ಮಾಡ್ತೀನಿ. ಅಪ್ಲೈ ಮಾಡಿ ಅಂದರೆ ಓವರ್ ನೈಟ್ ಬಿಡಬೇಕು ಅಂತ ಹೇಳಿದ್ದಾರೆ. ಬೇರ್ ಸಮೇತ ಅಪ್ಲೈ ಮಾಡಬೇಕು ಸ್ಕಾಲ್ಪ್ಗೆ, ಆ್ಯಂಡ್ ಮಸಾಜ್ ಮಾಡಬೇಕು. ಅಪ್ಲೈ ಮಾಡುವಾಗ ಬುಡಕ್ಕೆ ಹಚ್ಚಿದಾಗ ನಮಗೆ ರಿಸಲ್ಟ್ ಕಾಣಿಸುತ್ತೆ ಅಂತ ಹೇಳಿದ್ದಾರೆ. ಸೊ ಆ್ಯಂಡ್ ಇನ್ನೊಂದೇನೆಂದರೆ ತುಂಬ ಇನ್ಫ್ಲುಯೆನ್ಸ್ ನಡೀತಿದೆ ಇದಕ್ಕೆ. ಸೋಷಿಯಲ್ ಮೀಡಿಯಾದಲ್ಲಿ, ಯೂಟ್ಯೂಬಲ್ಲಿ ಎಲ್ಲ ಕಡೆ ಇದರ ಅಡ್ವರ್ಟೈಸ್ಮೆಂಟ್ ನಿಮಗೆ ತೋರಿಸ್ತಿದ್ದಾರೆ. ಆ್ಯಂಡ್ ನಮ್ಮ ಮಣಪುರಂಗೆ ಬರೋರು ಲಕ್ಷ ಕೊಡ್ತಿದ್ದಾರೆ ಗಾಯ್ಸ್, ನಂಬ್ತೀರಾ? ಸಾರಿ ಅವ್ರು ಯಾರಂತ ಹೇಳೋಕ್ಕಾಗಲ್ಲ, ಬಟ್ ಲಕ್ಷ ಕೊಡ್ತಿದ್ದಾರೆ ಇನ್ಫ್ಲುಯೆನ್ಸರ್ಸ್ಗೆ ಇದೊಂದು ಅಡ್ವರ್ಟೈಸ್ ಮಾಡೋದಕ್ಕೆ. ಆ್ಯಂಡ್ ಇವರೊಬ್ಬರೇ ಅಂತ ಅಲ್ಲ, ಇಡೀ ಪಕ್ಷಿರಾಜ್ಪುರದಲ್ಲಿ ಯಾರ್ಯಾರು ಈ ಎಣ್ಣೆನ ಮಾಡ್ತಿದ್ದಾರೆ ಅಲ್ಲ, ಅವರೆಲ್ಲರೂ ಕೂಡ ಇನ್ಫ್ಲುಯೆನ್ಸರ್ಸ್ಗೆ ತುಂಬ ಅಂದರೆ ತುಂಬ ದುಡ್ಡು ಸುರಿತಿದ್ದಾರೆ. ಈಗ ಯಾರೇ ಇರ್ಬೋದು ಅಡ್ವರ್ಟೈಸ್ ಮಾಡ್ತಿರ್ತಾರಲ್ವ, ಅವರು ನಿಜವಾಗ್ಲೂ ಅಷ್ಟೊಂದು ದುಡ್ಡು ತೊಗೊತಾ ಇದ್ದಾರೆ. ನಾನು ಸ್ಟಾರ್ಟಿಂಗ್ ನಂಬೋದಕ್ಕೆ ಆಗಿಲ್ಲ, ಲಕ್ಷ ತೊಗೋತಿದ್ದಾರೆ ಅಂತ. ಆ್ಯಂಡ್ ಒನ್ ಟೈಮ್ ನಾನು ಯಾವುದೋ ಕೆಫೆಲಿ ಕೂತಿದ್ದೆ ನನ್ನ ಫ್ರೆಂಡ್ ಜೊತೆ. ಆ್ಯಂಡ್ ಅವತ್ತು ಯಾರೋ ಮಾತಾಡ್ತಿದ್ದಾರೆ, ರಶ್ಮಿಕಾ ಮಂದಣ್ಣನ ಕರ್ಸೋಣ ಅಡ್ವರ್ಟೈಸ್ಮೆಂಟಿಗೆ, ಅವ್ರ ಹತ್ರ ಹೇಳ್ಸೋಣ, ಅವರು 60 ಲಕ್ಷ ಕೇಳ್ತಿದ್ದಾರೆ, ಅಷ್ಟು ಕೊಡೋಣ ಇಷ್ಟು ಕೊಡೋಣ. ಅದಕ್ಕೆ 60 ಲಕ್ಷ ಸೀರಿಯಸ್ಲಿ ಒಂದು ಎಣ್ಣೆಗೆ? ನನ್ನ ಜೀವನದಲ್ಲೇ ಕೇಳಿಲ್ಲ ಅಷ್ಟೊಂದು. ಅಂದರೆ ಮೀನ್ಸ್ ಕೊಡ್ತಾರೆ ಅಷ್ಟೊಂದು. ಒಂದು ಎಣ್ಣೆ ಪ್ರಮೋಷನ್ಗೆ ಇವರು ಅಷ್ಟೊಂದು ಖರ್ಚು ಮಾಡ್ತಿದ್ದಾರಾ? ಆ್ಯಂಡ್ ಅವ್ರಿಗೆ ಅಷ್ಟು ಸಿಗ್ತಿದ್ಯಾ ಅಂತ ನನಗೆ ಡೌಟು. ಸೊ ಗೊತ್ತಿಲ್ಲ, ಟ್ರೈ ಮಾಡೋಣ. ಯೂಸ್ ಆದರೆ ಯಾರು ಬೇಡ ಅಂತಾರೆ ಗುರು, ತಗೊಳ್ಳೋಣ. ಯೂಸ್ ಆಗಿಲ್ಲ ಅಂದರೆ ವೇಸ್ಟ್ ಅಲ್ವಾ. ಸೊ ನೋಡೋಣ, ಇವಾಗ ಅಪ್ಲೈ ಮಾಡ್ತೀನಿ. ಫಸ್ಟು ಶೇಕ್ ಇಟ್ ಪುಷ್ಪಾವತಿ ಮಾಡೋಣ. ಬ್ಯಾಟ್ರಿ ಲೋ ಇದೆ ಗೈಸ್, ಕರೆಂಟ್ ಬೇರೆ ಇಲ್ಲ ನಮ್ಮೂರ ಸೈಡು. ಈ ಹಳ್ಳಿ ಸೈಡು ಒಂದು ಪ್ರಾಬ್ಲಮ್ ಏನು ಗೊತ್ತಾ, ಒಂಚೂರು ಮಳೆ ಬಂದ್ರೂ ಕರೆಂಟ್ ಕಟ್, ಒಂಚೂರು ಜೋರ ಗಾಳಿ ಬೀಸಿದ್ರೂ ಕರೆಂಟ್ ಕಟ್. ನಾವು ನೈಟೆಲ್ಲ ಕರೆಂಟ್ ಇಲ್ಲದೇ ಟಾರ್ಚ್ ಹೋಗ್ಕೊಂಡಿರ್ಬೇಕು. ಆ ಮೊಬೈಲಲ್ಲೂ ಟಾರ್ಚ್ ಆಫ್ ಆಗಿಬಿಟ್ರೆ ಆರಾಮ್ಸೆ ನಿದ್ದೆ ಮಾಡ್ಕೋಬೋದು. ಸೊ ಬೇರೆ ಯಾಕೋ ಅಳ್ಳಾಡ್ತಾ ಇಲ್ಲ ಗಾಯ್ಸ್ ಇದ್ರ. ಯಾರೋ ವಿಡಿಯೋ ಮಾಡಿದ್ದಾರೆ, ಇದು ಹುಣಸೂರಲ್ಲಿರೋ ಯಾರು ಬಳಸಲ್ಲ ಅಂತ. ಇತ್ತೀಚೆಗೆ ಎಲ್ಲರೂ ಬಳಸ್ತಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಆಲ್ಮೋಸ್ಟ್ ಇದು ಅಡ್ವರ್ಟೈಸ್ ಆಗೋ ತನಕ ಹುಣಸೂರಲ್ಲಿ ಯಾರೂ ಬಳಸ್ತಾನೆ ಇರಲಿಲ್ಲ, ಯಾರಿಗೂ ಗೊತ್ತೂ ಇರಲಿಲ್ಲ. ಇಲ್ಲಿ ಅಂದರೆ ಹೋಗಬೇಕಾದ್ರೆ ರೋಡ್ ಸೈಡಲ್ಲಿ ಹಾಕೊಂಡಿದ್ರು ಅವಾಗಿಂದನು, ಬಟ್ ಯಾರು ತೊಗೊತಿದ್ದು ನನಗೆ ಗೊತ್ತಿಲ್ಲ. ಸೊ ಯಾರೋ ಪಾಮ್ ಆಯಿಲ್ನ ಯೂಸ್ ಮಾಡಿ ಈ ಥರ ಮಾಡ್ತಿದ್ದಾರೆ ಅಂತ ಹೇಳಿದ್ರು. ಪಾಮ್ ಆಯಿಲ್ ಸ್ಮೆಲ್ಲು ಹೇಗಿರುತ್ತೆ ಗೈಸ್ ಗೊತ್ತಿಲ್ಲ. ಸೊ ಇದು ಬೇರ್ಗಳು ಹಾಕಿರೋದೇ ಸ್ಮೆಲ್ ಇದೆ, ನನಗೆ ಪಾಮ್ ಆಯಿಲ್ ಅಂತ ಅನಿಸಲ್ಲ. ಯಾವುದೇ ಆಯಿಲ್ ಆದ್ರೂ ಅಷ್ಟೇ, ನೀವು ಕೊಬ್ಬರಿ ಎಣ್ಣೆ ತೊಗೊಂಡ್ರೂ ಅಷ್ಟೇ, ಬೇರ್ಗಳನ್ನ ಮಿಕ್ಸ್ ಮಾಡಿದಾಗ ಈ ಥರ ಸ್ಮೆಲ್ ಬರುತ್ತೆ. ಹೇಗೆ ಕಂಡುಹಿಡಿತಾರೆ ಗೊತ್ತಿಲ್ಲ. ಪಾಮ್ ಆಯಿಲ್ ಗಟ್ಟಿ ಬರುತ್ತೆ ಗೈಸ್, ಬಟ್ ಇದು ತೆಳ್ಳನೇ ಇದೆ, ಅಷ್ಟೇನು ಗಟ್ಟಿ ಇಲ್ಲ. ಸೊ ಎಣ್ಣೆ ಹಾಕಿ ಇವಾಗ ತಲೆ ಬಾಚ್ಕೊಂಡಿದ್ದೀನಿ ಗೈಸ್. ಅಮ್ಮ ಬಂದಮೇಲೆ ಹೇಗಿತ್ತು ಅಂತ ಕೇಳ್ತೀನಿ ರಿಸಲ್ಟು. ಅಮ್ಮ ಹೊಲ ಹತ್ರ ಹೋಗಿದ್ದಾರೆ, ಇಷ್ಟೊತ್ತಾದರೂ ಯಾಕೆ ಬಂದಿಲ್ಲ ಅವರು ಪಾಪ ಬರೋದೇ ಲೇಟು ಮನೆಗೆ. ಆ್ಯಂಡ್ ನಾನು ಇವಾಗಿರೋ ಕೆಲಸನೂ ಕೂಡ ಬಿಡ್ತಾ ಇದ್ದೀನಿ, ಯಾಕೆ ಏನು ಅಂತ ನಾನು ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಆ್ಯಂಡ್ ಇವಾಗ
ನಾನು ಆಯಿಲ್ದು ರಿವ್ಯೂ ಕೊಟ್ಟಿರೋದು ನಿಮಗೆ ಹೆಲ್ಪ್ಫುಲ್ ಅಂತ. ಸೊ ನಿಮಗೆಲ್ಲ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಟ್ಬಿಡಿ ಗೈಸ್, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ತುಂಬ ಜನ ಸುಮ್ಮನೆ ನೋಡ್ತಿದ್ದೀರಾ ಅಷ್ಟೇ, ಯಾರು ಕೂಡ ಲೈಕ್ ಏನೂ ಮಾಡ್ತಿಲ್ಲ, ಲೈಕಲ್ಲ ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ. ನಂಗೆ ತುಂಬ ಬೇಜಾರಾಗಿ ಇಷ್ಟು ದಿನ ಆದ್ರೂ ಕೂಡ ನನಗೆ ಅಷ್ಟು ನಾನು ಅಂದ್ಕೊಂಡಷ್ಟು ಕೂಡ ಸಬ್ಸ್ಕ್ರೈಬರ್ಸ್ ಆಗಿಲ್ಲ. ಸೊ ಬೇಜಾರು. ಆ್ಯಂಡ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇದರ ರಿವ್ಯೂ ನಿಮಗೆ ಆದಷ್ಟು ಬೇಗ ಕೊಡ್ತೀನಿ. ಆ್ಯಂಡ್ ಸುಮ್ಮನೆ ನೀವು ಯಾರ್ಯಾರ್ದು ಕಾಂಟ್ಯಾಕ್ಟ್ ಮಾಡಿ ಅಮೌಂಟ್ ಕಳ್ಕೊಬೇಡಿ. ಹುಣಸೂರವ್ರು ಯಾರಾದರೂ ಇದ್ದರೆ ಯಾರಾದರೂ ಈ ಆಯಿಲ್ನ ಯೂಸ್ ಮಾಡಿ ಆ್ಯಂಡ್ ಅವ್ರಿಗೆ ರಿಸಲ್ಟ್ ಕಾಣಿಸ್ತಾ ಇದೆ ಅಂದರೆ ನಿಮ್ಗೆ ಯಾರಿಗಾದ್ರೂ ರಿಸಲ್ಟ್ ಬಂದಿದ್ದರೆ ಇದರಿಂದ ಒಂದು ಕಮೆಂಟಲ್ಲಿ ಹಾಕಿ ನನಗೆ ಯೂಸ್ ಆಗಿದೆ, ಯೂಸ್ಫುಲ್ ಆಗಿದೆ ಅಂತ. ಸೊ ದಟ್ ಬೇರೆಯವ್ರಿಗೂ ಕೂಡ ಇದನ್ನು ತೊಗೊಳಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇನ್ ಕೇಸ್ ಇದನ್ನು ಯೂಸ್ ಮಾಡಿ ರಿಸಲ್ಟ್ ಬಂದಿಲ್ಲ ಯಾರಿಗೂ ಆ ಥರ ಯಾರಿಗೂ ರಿಸಲ್ಟ್ ಸಿಕ್ಕಿಲ್ಲ ಅಂತ ಇದ್ದರೆ ಅದನ್ನು ಕೂಡ ನನ್ನ ಕಮೆಂಟಲ್ಲಿ ತಿಳಿಸಿ. ಸೊ ದಟ್ ಇನ್ನೂ ಸ್ವಲ್ಪ ಜನಕ್ಕೆ ಹೆಲ್ಪ್ ಆಗುತ್ತೆ ಆ್ಯಂಡ್ ನನಗೂ ಹೆಲ್ಪ್ ಆಗುತ್ತೆ. ಸೊ ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡೋರು ಅಂದರೆ ಹೆಲ್ಪ್ ಆದರೆ ಇನ್ ಕೇಸ್ ಏನಾದರೂ ಇದರಿಂದ ಹೆಲ್ಪ್ ಆಗಿದೆ, ಯೂಸ್ಫುಲ್ ಆಗ್ತಿದೆ ನಿಮ್ಮ ಹೇರಿಗೆ, ಸೊ ಇದನ್ನು ಟ್ರೈ ಮಾಡಿ. ನಾನು ಕಾಂಟ್ಯಾಕ್ಟ್ ಎಲ್ಲ ಕೊಡಲ್ಲ, ಯಾಕಂದರೆ ನಾನು ಇನ್ಫ್ಲುಯೆನ್ಸ್ ಮಾಡ್ತಿಲ್ಲ, ಅಡ್ವರ್ಟೈಸ್ ಮಾಡ್ತಿಲ್ಲ. ಸೊ ಸುಮ್ಮನೆ ದುಡ್ಡು ಖರ್ಚು ಮಾಡ್ಕೋಬೇಡಿ ಜಾಸ್ತಿ. ನೀವೇನಾದರೂ ಹೋಗಿ ಪರ್ಚೇಸ್ ಮಾಡ್ತೀನಿ ಅಂದರೆ ಅವರು ತುಂಬ ಕಾಸ್ಟ್ಲಿ ಹೇಳ್ತಾರೆ ಅಂತ ಅಂದ್ಕೊಂಡಿದ್ದೀನಿ, ಯಾಕಂದರೆ ಬಾಟಲ್ ಮೇಲೆ ಬರೆದಿದೆ ಲೀಟರ್ಗೆ 3200 ಅಂತ ಬರ್ತಿದೆ ಗೈಸ್. ಸೊ ನಾನು ತೊಗೊಂಡಿರೋದು 600ಗೆ, ಅದು 500 ml ತೊಗೊಂಡಿರೋದು ಬರೀ 600ಗೆ. ಸೊ ಯಾರಾದರೂ ತೊಗೊಳ್ಳೋರಿದ್ದರೆ ಪ್ಲೀಸ್ ಅವ್ರನ್ನೇ ಅಂದರೆ ಇಷ್ಟು ಕಮ್ಮಿಲಿ ತೊಗೊಳ್ಳಿ, ತುಂಬ ಅಮೌಂಟ್ ಖರ್ಚು ಮಾಡೋಕ್ಕೆ ಹೋಗಬೇಡಿ ಗೈಸ್, ಅಷ್ಟೇ ನಾನು ಹೇಳೋದು. ಯಾರು ಕೂಡ ದುಡ್ಡು ಕಳ್ಕೊಬಾರ್ದು, ಯಾಕಂದರೆ ದುಡ್ಡು ಯಾರಿಗೂ ಫ್ರೀಯಾಗಿ ಸಿಗಲ್ಲ. ಆ್ಯಂಡ್ ಯಾರು ಕೂಡ ಯಾವುದನ್ನು ಬೇಗ ನಂಬೋಕ್ಕಾಗಲ್ಲ. ಸೊ ನಾನು ಕೂಡ ನಂಬಿಲ್ಲ ಇದುವರೆಗೂ. ಆ್ಯಂಡ್ ನನಗೆ ಗೊತ್ತಿರೋರು ಸುಮಾರು ಜನ ಹೇಳಿರೋ ಪ್ರಕಾರ ಇದರಿಂದ ಯೂಸ್ ಆಗಿದೆ ಅಂತ. ಸೊ ಅದಕ್ಕೋಸ್ಕರ ತರಿಸ್ಕೊಂಡೆ ಅಷ್ಟೇ. ಇನ್ಫ್ಯಾಕ್ಟ್ ನನ್ನ ಆಫೀಸಲ್ಲಿನೇ ಹೇಳಿದ್ರು ಯೂಸ್ ಆಗ್ತಿದೆ, ಚೆನ್ನಾಗಿದೆ ಆಯಿಲು ಅಂದಂತ. ಅವರು ಕೂಡ ಒಂದು 2-3 ಟೈಮ್ಸ್ ತರಿಸ್ಕೊಂಡಿದ್ದಾರೆ ಅಂತೆ, ಅದರಿಂದ ನಾನು ತರಿಸ್ಕೊಂಡೆ ಅಷ್ಟೇ. ಸೊ ನೋಡೋಣ ನನಗೂ ಯೂಸ್ ಆಗುತ್ತಾ ಇಲ್ಲ ಅಂತ. ಸೊ ಇದಿಷ್ಟು ನನ್ನ ವ್ಲಾಗ್ ಆಗಿತ್ತು. ಆ್ಯಂಡ್ ಥ್ಯಾಂಕ್ ಯು ಗೈಸ್. ಆ್ಯಂಡ್ ಇನ್ನು ಮುಂದೆ ನನ್ನ ವ್ಲಾಗ್ಗಳು ಬರ್ತಾ ಇರುತ್ತೆ, ಆದಷ್ಟು ವ್ಲಾಗ್ಗಳನ್ನ ಮಾಡ್ತಾ ಇರ್ತೀನಿ. ಸೊ ಇದನ್ನು ಈಗಲೇ ಎಂಡ್ ಮಾಡ್ತೀನಾ ಅಥವಾ ಬೆಳಗ್ಗೆ ಆದಮೇಲೆ ಎಂಡ್ ಮಾಡ್ತೀನಾ ನನಗೆ ಗೊತ್ತಿಲ್ಲ. ಸೊ ಇವಾಗ ಬೈ ಬೈ ಗೈಸ್.